ಐ ವಾಸ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಗಂಡ ಹೆಂಡತಿ ಇಬ್ರು ವರ್ಕಿಂಗು. ಅವ್ರ ಮನೇಲಿ ಒಬ್ಬ MBA ಮಾಡ್ತಾ ಇದ್ದ. ನನಗೆ ಅವನ ಅಣ್ಣ ಗ್ರಿಲ್ ಹಾಕ್ದ, ಬಾಗ್ಲ್ ಹಾಕ್ದ. ಸೀಬೆ ಹಣ್ಣು ತಿಂತ್ಯಾ? ಹಾ ತಿಂತೀನಿ ಅಂದಂತೆ. ನೀನೇ ಕಿತ್ಕೋಬೇಕಾದ್ರೆ ನಾನು ಹೆಂಗ್ ಕಿತ್ಕೊಳ್ಳಿ, ಅದಷ್ಟು ಮೇಲಿದೆ, ನಾನು ಎತ್ಕೋತೀನಿ, ನೀನ್ ಕಿತ್ಕೊ. ಎತ್ಕೊಂಡ. ಸೀಬೆಕಾಯಿ ಇಲ್ಲಿದೆ, ಎತ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಹಿ ಈಸ್ ಅಡ್ಜಸ್ಟಿಂಗ್ ಹಿಸ್. ಐ ಆಮ್ ಸೋ ಇನ್ನೋಸೆಂಟ್. ನಂಗೆ ಅದು ಅರ್ಥ ಆಗ್ತಿಲ್ಲ. ಏನೋ ಚುಚ್ತಾ ಇದೆ ಅಣ್ಣ, ಏನೋ ಚುಚ್ತಾ ಇದೆ ಅಣ್ಣ ಅಂತಿದ್ದೀನಿ ನಾನು. ದೆನ್ ಹಿ ಪುಟ್ ಮಿ ಆನ್ ಸೋಫಾ. ಡೈರೆಕ್ಟ್ ಸೀಬೆಕಾಯಿ ಕಿತ್ಲಿಲ್ಲ, ಎಂತದೂ ಇಲ್ಲ. ಹಿ ವಾಸ್ ಲಿಟರಲಿ ಅಬೌಟ್ ಟು ಕಾಲಿಂಗ್ ಬೆಲ್ ಆಯ್ತು. ಶಬ್ದ ಮಾಡಿದೆ. ನಾನು ಅವಾಗ 2ನೇ ಕ್ಲಾಸು. 6 ವರ್ಷ ಅವ್ರ ಜೊತೆ ನಾನ್ ತಾಯಿ ಆದೆ, ಅವ್ರ ಮಗ ಆಗ್ಬಿಟ್ರು. ದೈಹಿಕವಾಗಿ ಅಗ್ಲಿದ್ದಾರೆ ಹೊರತು ಸ್ಪರ್ಶಕ್ ಸಿಕ್ತಿಲ್ಲ ಇದಾರೆ ಅನ್ನೋದೊಂದು ಫೀಲಿಂಗ್ ಇದೆ ನನಗೆ. ಕೊನೆಗಳಿಗೆ ಅನುಭವಿಸು ನೀನು ಅಂತ ಹೇಳಿ ಅಪ್ಪ ಬಿಟ್ಟು ಹೋಗಿರೋಂತ ಕರ್ಮ ಇದು ನನಗೆ. ಕೊನೆಯ ದಿನ ನೆನಪಿದ್ಯಾ ಅಪ್ಪನ ಜೊತೆ? ಖಂಡಿತ ನೆನಪಿದೆ, ಮರೆಯಕ್ಕೆ ಸಾಧ್ಯ ಇಲ್ಲ. ಅಪ್ಪ ನಂಬರಿಂದಾನೆ ಬಂತು. ಮೇಡಮ್ ಬಾಸ್ ಉಸಿರಾಡ್ತಾ ಇಲ್ಲ. ರವಿ ಸರೇನೆ ಒಂದು ಪುಸ್ತಕ ಬರೀತಾರೆ, ರಾಜ್ ಲೀಲಾ ವಿನೋದ. ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮತ್ತೆ ಲೀಲಾವತಿ ಅವ್ರ ಬಗ್ಗೆ ಇದ್ದಂತ ಪುಸ್ತಕ ಅದು. ಈ ಜೀವ ಕೂಡ ನಂದು ಅಂತ ಒಂದೇ ಒಂದು ಸತಿ ಹೇಳ್ಬಿಟ್ಟಿದ್ರೆ ಅವನು ರಾಜ್ಕುಮಾರ, ನಿಜವಾದ ದೊಡ್ಡ ರಾಜ್ಕುಮಾರ ಆಗ್ಬಿಡ್ತಿದ್ದ ಅಂತ ಅವರು ಹೇಳ್ತಾರೆ. ಲೌಡ್ ಸ್ಟೇಟ್ಮೆಂಟ್. ಅದೇನ ಅನ್ನಿಸ್ತೋ ಏನೋ ಗೊತ್ತಿಲ್ಲ ಲೀಲಾವತಿ ಅವ್ರಿಗೆ. ನನ್ನ ಅಷ್ಟು ಅನುಭವಗಳನ್ನ ನೀವು ಬರ್ಕೊಡಿ, ನೀವೇ ಬರೆಯಕ್ ಸಾಧ್ಯ, ನನ್ನ ಹತ್ರ ಎಲ್ಲಾ ಪ್ರೂಫ್ಗಳು ಇದಾವೆ. ರಾಜಲೀಲಾ ವಿನೋದನಲ್ಲಿ ಈ ಚಾಪ್ಟರ್ ಬರೋದೇನೆ ಬಹುಶಃ 20 ಪುಟ. ಇನ್ ಮಿಕ್ಕಿದೆಲ್ಲ ರಾಜ್ಕುಮಾರ್ ಅವ್ರು. ಲೀಲಾವತಿ ಅವ್ರು ಏನ್ ಹೇಳಿದಾರೆ ಅಪ್ಪ ಅದನ್ನೇ ಬರ್ದಿದ್ದಾರೆ. DNA ಮಾಡಿಸ್ಬೇಕು, ಅವೆಲ್ಲ ಮಾಡಿಸ್ಬೇಕಷ್ಟೇ. ಸಭ್ಯವಾಗಿ ಇಬ್ಬರ ಸಂಬಂಧವೂ ಇತ್ತು. ಅಣ್ಣವರು ಕೂಡ ಅಷ್ಟೇ ಮರ್ಯಾದೆ ಕೊಟ್ಟು ಪ್ರೀತಿಯಿಂದ ಪತ್ರ ಬರೀತಿದ್ರು, ಅವರು ಅಷ್ಟೇ ಮರ್ಯಾದೆಯಿಂದ ಪ್ರೀತಿಯಿಂದ ಪತ್ರ ಬರೀತಿದ್ರು. ಅವರು ಇವ್ರನ್ನ ಛೀ ಅಂತ ಉದ್ದೇಶಿಸಿ ಬರೀತಿದ್ರು, ಇವರು ಅವ್ರನ್ನ ಛೀ ಅಂತ. ಇಂತಿ ನಿನ್ನ ಛೀ.